ಹಾಯ್ ಎಲ್ರಿಗೂ ಬೆಳಗಿನ ಶುಭೋದಯ. ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ಮದನ್ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೋತೀನಿ. ನಾವು ಕೂಡ ಸೂಪರ್ ಆಗಿದ್ದೀವಿ. ಇದು ವರಲಕ್ಷ್ಮಿ ಹಬ್ಬದ ದಿನ ಲಾಗ್ ಆಗಿರುತ್ತೆ. ಇವತ್ತು ಸುಮಾರು 3:30ಕ್ಕೆ ನಂದಿನ ಶುರುವಾಯಿತು. ಹಬ್ಬ ಅಲ್ಲ, ಸ್ವಲ್ಪ ಕೆಲಸ ಜಾಸ್ತಿ ಅಂತ ಬೇಗ ಎದ್ದು ಎಲ್ಲ ಕೆಲಸ ಮಾಡ್ಕೋತಿದ್ದೀನಿ. ನಮ್ಮ ಮನೇಲಿ ವರಲಕ್ಷ್ಮಿನ ಕೂರಿಸಲ್ಲ. ನಮ್ಮ ಮನೇಲಿ ನಾನು, ನನ್ನ ಗಂಡ ಮತ್ತು ನನ್ನ ಮಗಳು 3 ಜನ ಇರೋದಷ್ಟೇ. ನನ್ನ ಮಗಳು ಚಿಕ್ಕವಳಾಗಿರೋದ್ರಿಂದ ಕೂರ್ಸೋದಕ್ಕೆ ಹೋಗಲ್ಲ. ಅವಳಿಗೂ ಸ್ವಲ್ಪ ಅದು ಇದು ಹಠ ಮಾಡುತ್ತೆ, ಎಲ್ಲ ಕೆಲಸ ಮಾಡೋಕ್ಕೆ ಬರುತ್ತಲ್ಲ, ಸೊ ಕಷ್ಟ ಅಂತ ಕೂರ್ಸೋದಕ್ಕೆ ಹೋಗಲ್ಲ. ಇನ್ನು ಸ್ವಲ್ಪ ಮುಂದೆ ಕೂರಿಸ್ಬೇಕು ಅನಿಸಿದ್ರೆ, ಅಷ್ಟು ಟೈಮ್ ಸಿಕ್ಕಿದ್ರೆ ಕೂರಿಸ್ಕೋತೀವಿ. ಮಾಮೂಲಿ ಪ್ರತಿದಿನ ಥರ ಪೂಜೆ ಮಾತ್ರ ಮಾಡ್ಕೋತೀನಿ. ಆದಷ್ಟು ಬೇಗ ಎದ್ದು ಪೂಜೆ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಅದರಿಂದ ನಾನು ಇವತ್ತು 3:30ಕ್ಕೆ ಎದ್ದಿದ್ದೆ. ಪ್ರತಿ ವರ್ಷ ನಮ್ಮಮ್ಮನ ಮನೇಲಿ ಕೂರಿಸ್ತಿದ್ರು. ಇಲ್ಲಿ ಕೆಲಸ ಮುಗಿಸಿ ಅಲ್ಲಿಗೆ ಹೋಗ್ಬೇಕಿತ್ತು. ಈ ವರ್ಷ ಯಾವುದೇ ರೀತಿ ಗಡಿಬಿಡಿ ಇಲ್ಲ. ಅವರು ಏನೋ ಪ್ರಾಬ್ಲಮ್ ಇದೆ, ಅದಕ್ಕೋಸ್ಕರ ನೆಕ್ಸ್ಟ್ ವಾರ ಕೂರಿಸ್ಕೋತಾರೆ. ನಾನು ಅದಕ್ಕೆ 3:30ಕ್ಕೆ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಬಿಡೋಣ ಅಂತ ಮನೆಯೆಲ್ಲ ನೆನ್ನೆನೇ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಬೆಳಗ್ಗೆ ಎದ್ದು ದೇವ್ರಿಗೆ ಹೂವು ಹಾಕ್ಕೊಂಡು ಕಳಸ ಪೂಜ್ಕೊಂಡು ಪೂಜೆ ಮಾಡ್ಕೊಬಿಡ್ಬೋದು ಅಂತ. ಇವಾಗ ಹೂವೆಲ್ಲ ಮಾಡಿಸ್ಕೊಂಡು ಕಳಸ ಎಲ್ಲ ಕೂರಿಸಿ ದೇವ್ರಿಗೆ ಎಲೆ ಇಟ್ಟು ಮತ್ತು ನೈವೇದ್ಯಕ್ಕೆ ಪ್ರಸಾದ ಮಾಡಿ ಇಟ್ಕೊಬಿಡೋಣ ಅಂತ ಹಾಲು, ಮೊಸರು, ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಮತ್ತು ಜೇನುತುಪ್ಪ, ಹಾಗೆ ಕಲ್ಸಕ್ರೆ ಮತ್ತು ಒಣ ಖರ್ಜೂರ ಮತ್ತು ಬಾಳೆಹಣ್ಣು ಕಟ್ ಮಾಡಿ ಸೇರಿಸ್ಕೊಂಡು ಪಂಚಾಮೃತ ಮಾಡಿ ಇಟ್ಕೊಬಿಡ್ತಿದ್ದೀನಿ. ಯಾಕಂದರೆ ಪೂಜೆನ ಒಟ್ಟಿಗೆ ಮಾಡಿಬಿಟ್ಕೊಬಿಡೋಣ, ಈಗ ಏನು ಇಲ್ಲದೆ ಪ್ರಸಾದ ಇಲ್ಲದೆ ಪೂಜೆ ಮಾಡಬೇಕಲ್ಲ ಅಂತ ಇದನ್ನು ಪಂಚಾಮೃತ ಮಾಡಿ ಇಟ್ಟು ಹೊರಗಡೆ ರಂಗೋಲಿ ಹಾಕೊಬಿಡೋಣ ಅಂತ ರಂಗೋಲಿ ಹಾಕೋತಿದ್ದೀನಿ. ನಾನು ಯಾವಾಗಲೂ ನಾಳೆ ಪೂಜೆ ಅನ್ನುವಾಗಲೇ ಮುಂದೆ ಬಾಗಿಲೆಲ್ಲ ತೊಳೆದು ನೆನ್ನೆನೇ ಪೂಜೆ ನಾಳೆ ಅನ್ನೋಷ್ಟರಲ್ಲೇ ನೆನ್ನೆನೇ ಬಾಗಿಲೆಲ್ಲ ತೊಳ್ಕೊಬಿಡ್ತೀನಿ. ಇವಾಗ ಹೊಸ್ಲೊಂದು ತೊಳ್ಕೊಂಡು ಅದಕ್ಕೆ ಅರ್ಶಿನ ಎಲ್ಲ ಸವರಿ ರಂಗೋಲಿ ಹಾಕೋಬಿಡ್ಬೋದು ಅಂತ. ಬಾಗಿಲಿಗೆ ಹೊಸ್ಲಿಗೆ ಅರ್ಶಿನ ಸವರೋದ್ರಿಂದ ಪಾಸಿಟಿವ್ ವೈಬು, ಜೊತೆಗೆ ಇರುವೆ ಆಗಲಿ ಯಾವುದೇ ರೀತಿ ಕ್ರಿಮಿಗಳು ಮನೆ ಒಳಗಡೆ ಬರೋದಿಲ್ಲ. ಸೊ ಪಾಸಿಟಿವ್ ವೈಬ್ ಅಂತಲೇ ಹೇಳ್ಬೋದು ಅರ್ಶಿನ ಹಾಕೋದ್ರಿಂದ. ನಾನಂತೂ ಪ್ರತಿದಿನವೂ ಈ ರೀತಿ ಅರ್ಶಿನ ಬಾಗಿಲಿಗೆ ಹಾಕ್ಕೊಡ್ತೀನಿ. ಹಾಗೆ ರಂಗೋಲಿ ಎಲ್ಲ ಬಿಟ್ಟಿದ ನಂತರ ಬಂದು ಕಾಯೆಲ್ಲ ಹೊಡೆದು ಪೂಜೆ ಮಾಡ್ಕೋತಿದ್ದೀನಿ. ಆ ಕಾಯಿ ಸ್ವಲ್ಪ ದಪ್ಪ ಇದರಿಂದ ಒಂದೇ ಸಲ ಹೊಡೆಯೋದಕ್ಕಾಗಲಿಲ್ಲ. ಹಂಗೂ ಸ್ವಲ್ಪ ಒಂದು 2-3 ಸಲ ಹೊಡ್ಕೊಂಡೆ. ನೆಕ್ಸ್ಟು ಪೂಜೆ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಿದ್ದೀನಿ. ಪೂಜೆ ಎಲ್ಲ ಮಾಡ್ಕೊಂಡಾದಮೇಲೆ ಅಡುಗೆಗೆಲ್ಲ ರೆಡಿ ಮಾಡಿ ಇಟ್ಕೊತಿದ್ದೀನಿ. ನಾನು ಹೇಗೆ ಅಂದರೆ ಎಲ್ಲನೂ ಪ್ರತಿಯೊಂದು ಮೊದಲೇ ಹಚ್ಚಿಟ್ಕೊಬಿಡ್ತೀನಿ. ಮಧ್ಯೆ ಹಚ್ಚೋ ಗಡಿಬಿಡಿ ಇರೋದಿಲ್ಲ ಅಡುಗೆ ಮಾಡಬೇಕಾದ್ರೆ ಅಂತ ಎಲ್ಲ ಮೊದಲಿಗೆ ಹಚ್ಚಿಟ್ಕೊಬಿಡ್ತಿದ್ದೀನಿ. ನಾನಿವತ್ತು ತಿಂಡಿ ಏನು ಮಾಡೋಕ್ಕೆ ಹೋಗಲಿಲ್ಲ, ಡೈರೆಕ್ಟು ಅಡುಗೆನೇ ಮಾಡ್ಕೊತಿದ್ದೀನಿ. ಹಬ್ಬದ ಅಡುಗೆ ಥರ ಮಾಡ್ಕೊತಿದ್ದೀನಿ. ಹಾಗೆ ನನ್ನ ಮಗಳಿಗೆ ಗಂಜಿ ಮಾಡಿಟ್ಟಿದ್ದೆ, ಅದನ್ನು ಕೊಟ್ಟಾದ ನಂತರ ಒಬ್ಬಿಟ್ಟು ಮಾಡೋದಕ್ಕೆ ಅಂತ ಕಾಳನ್ನ ಬೇಯೋದಕ್ಕೆ ಇಟ್ಕೊಂಡೆ. ಮತ್ತು ಅಕ್ಕಿ ಪಾಯಸ ಮಾಡ್ಕೊಳ್ಳೋಣ ಅಂತ 1 ಗ್ಲಾಸ್ ಅಕ್ಕಿನೇ 2-3 ಸಲ ತೊಳೆದು ಅದಕ್ಕೆ 1 ಗ್ಲಾಸ್ ನೀರು, 1 ಗ್ಲಾಸ್ ಹಾಲು ಹಾಕ್ಕೊಂಡು ಒಂದು 4ರಿಂದ 5 ವಿಸಲ್ ಕೂಗಿಸ್ಕೋಬೇಕು. ಅದೆರಡು ಬೇಯೋಷ್ಟರಲ್ಲಿ ನನ್ನ ಮಗಳನ್ನೂ ರೆಡಿ ಮಾಡಿಬಿಡೋಣ ಅಂತ ಅವಳು ಎದ್ದಿದ್ರಲ್ಲ, ಅವ್ರನ್ನೂ ಸ್ನಾನ ಮಾಡಿಸಿ ರೆಡಿ ಮಾಡಿ ನಾನು ಕೂಡ ರೆಡಿಯಾಗಿ ಸ್ವಲ್ಪ ಹೊತ್ತು ಫೋಟೋಸು ವೀಡಿಯೋಸ್ ಎಲ್ಲ ತಗೊಂಡ್ವಿ. ಅಷ್ಟರಲ್ಲಿ ಈ ಕಡೆ ರೈಸು ಕೂಡ ತಣ್ಣಗಾಗಿತ್ತು ಮತ್ತು ಕಾಳು ಕೂಡ ಚೆನ್ನಾಗಿ ಬೆಂದ್ಕೊಂಡಿತ್ತು. ರೈಸ್ನ ಚೆನ್ನಾಗಿ ಈ ರೀತಿ ಸ್ಮ್ಯಾಶ್ ಮಾಡ್ಕೋಬೇಕು. ಆದಷ್ಟು ಬಿಸಿ ಇರಬೇಕಾದ್ರೆ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಬೇಡಿ, ತಣ್ಣಗಾಗ್ಬಿಟ್ರೆ ಸ್ಮ್ಯಾಶ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಆಮೇಲೆ ಇನ್ನು ಸ್ವಲ್ಪ ಹಾಲು, ಸಕ್ಕರೆ ಮತ್ತು ಸ್ವಲ್ಪ ಕೊಬ್ಬರಿ ತುರಿ, ಹಾಗೆ ಏಲಕ್ಕಿ ಪೌಡ್ರ್ ಹಾಕ್ಕೊಳ್ಳಿ, ಅದು ಮಿಸ್ ಆಗಿಬಿಟ್ಟಿದೆ. ನೆಕ್ಸ್ಟು ತುಪ್ಪದಲ್ಲಿ ಹುರಿದಿರೋ ಅಂಥ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಚೆನ್ನಾಗಿ ಹುರ್ಕೊಂಡು ಆ ಪಾಯಸದೊಳಗಡೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ. ಚೆನ್ನಾಗಿ ಬರುತ್ತೆ. ವರಲಕ್ಷ್ಮಿ ಇಲ್ಲ ದೇವರು ಯಾವುದೇ ಪೂಜೆಗಾದರೂ
ಈ ಅಕ್ಕಿ ಪಾಯಸ ತುಂಬಾ ಒಳ್ಳೆಯದು ಅಂತ ಇವತ್ತು ಅಕ್ಕಿ ಪಾಯಸನೇ ಮಾಡ್ಕೊಂಡಿದ್ದೆ. ನೆಕ್ಸ್ಟು ಈ ಕಡೆ ಕಾಳು ಕೂಡ ಚೆನ್ನಾಗಿ ಬೆಂದಿತ್ತಲ್ಲ, ಅದನ್ನು ಕೂಡ ಸೋಸೋದಕ್ಕಿಟ್ಟು, ನೀರೆಲ್ಲ ಸೋರಬೇಕಲ್ಲ, ಸೋರೋದಕ್ಕಿಟ್ಟು ಸ್ವಲ್ಪ ಬಿಸಿ ಮಾಡ್ಕೋತೀನಿ ಒಬ್ಬಿಟ್ಟು ಮಾಡಬೇಕಾದ್ರೆ. ಇದೇ ರೀತಿ ಮಾಡಿಕೊಂಡ್ರೆ ಒಂದು 2ರಿಂದ 3 ದಿನನಾರು ಇಟ್ಕೊಂಡ್ರೆ ನಾರು ರೀತಿ ಬರೋದಿಲ್ಲ. ಮತ್ತು ಬೇಯಿಸ್ಕೊಂಡಿರ್ತೀವಲ್ಲ ಆ ಕಾಳು ಮತ್ತು ತೆಂಗಿನ ತುರಿ, ಏಲಕ್ಕಿ ಕಾಯಿ ಹಾಗೆ ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕು. ಬೆಲ್ಲನ ಸ್ವಲ್ಪ ಚಿಕ್ಕದಾಗಿ ತುರ್ಕೊಂಡ್ರೆ ಇನ್ನೂ ತುಂಬ ಒಳ್ಳೆಯದು. ನಾನು ಟೈಮ್ ಆಗಿಬಿಟ್ಟಿತ್ತು ಅಂತ ಹಂಗೆ ಕಟ್ ಮಾಡಿ ಹಾಕ್ಕೊಂಡೆ. ಹಾಗೆ ಈ ಕಡೆ ಸಾಂಬಾರಿಗೂ ಕೂಡ ಇಟ್ಕೊಂಡು ಮತ್ತು ಸ್ವಲ್ಪ ಚಿತ್ರಾನ್ನನೂ ಕೂಡ ಮಾಡಿ ಇಟ್ಕೊಬಿಟ್ಟೆ. ಅಷ್ಟರಲ್ಲಿ ಕಾಳೆಲ್ಲ ಪೂರ್ತಿ ತಣ್ಣಗಾಗಿತ್ತು. ಇವಾಗ ಒಂದು ಮಿಕ್ಸರ್ ಜಾರ್ಗೆ ಹಾಕೋತಿದ್ದೀನಿ. ನೀರು ಸೇರಿಸ್ಕೋಬಾರ್ದು, ಒಬ್ಬಿಟ್ಟನ್ನ ತಟ್ಟೋದಕ್ಕಾಗಲ್ಲ. ಈ ರೀತಿ ಆಫ್ ಮಾಡಿಕೊಂಡು ಚೆನ್ನಾಗಿ ಈ ರೀತಿ ನುಣ್ಣಗೆ ರುಬ್ಕೋಬೇಕು. ಎಲ್ಲ ರುಬ್ಬಿಟ್ಕೊಂಡೆ. ಅಷ್ಟರಲ್ಲಿ ಮೈದಾ ಹಿಟ್ಟನ್ನು ಆಗಲೇ ಕಲಸಿಟ್ಕೊಂಡಿದ್ದೆ. ಮಾಮೂಲಿ ಮೈದಾ ಹಿಟ್ಟು ಸ್ವಲ್ಪ ಸಾಲ್ಟ್ ಹಾಕಿ ಸ್ವಲ್ಪ ಚಪಾತಿ ಹಿಟ್ಟಿಗೆ ಅದಕ್ಕೆ ಕಲಿಸ್ಬಾರ್ದು, ಇನ್ನು ಸ್ವಲ್ಪ ತೆಳ್ಳಗೆ ಕಲಸಿಟ್ಕೊಂಡಿದ್ದೆ. ಈ ರೀತಿ ಒಂದು ಪೇಪರ್ ಮೇಲೆ ಅಥವಾ ಬಾಳೆ ಎಲೆ ಮೇಲೆ ಮೈದಾನ ಇದು ಮಾಡಿಕೊಂಡು ನೆಕ್ಸ್ಟು ಹೂರ್ಣ ಇರುತ್ತಲ್ಲ ಆ ಹೂರ್ಣನ ಹಾಕಿ ಈ ರೀತಿ ತಟ್ಕೊಳ್ಳೋದು. ಇಲ್ಲಾಂದರೆ ಅದ್ರ ಮೇಲ್ಗಡೆ ಕವರ್ನ ಹಾಕಿ ಫುಲ್ಲು ಕವರಲ್ಲಿ ಇದು ಮಾಡಿಕೊಂಡ್ರು ಕೂಡ ಈ ರೀತಿ ಸಿಲ್ವಾಗಿ ಬಂದ್ಬಿಡುತ್ತೆ. ನೀವೇ ನೋಡ್ತಿದ್ದೀರಿ ಎಷ್ಟು ಸೆಲ್ವಾಗಿ ಬಂದಿದೆ ಅಂತ. ಆಮೇಲೆ ನೆಕ್ಸ್ಟು 2 ಸೈಡು ಕೂಡ ಈ ರೀತಿ ಚೆನ್ನಾಗಿ ಬೇಯಿಸ್ಕೋಬೇಕು. ಈ ರೀತಿ ಒಬ್ಬಿಟ್ಟು ಮಾಡ್ಕೊಳ್ಳೋದ್ರಿಂದ 2ರಿಂದ 3 ದಿನ ಇಟ್ಕೊಂಡ್ರು ಯಾವುದೇ ರೀತಿ ನಾರು ಬರೋದಿಲ್ಲ. ಹಾಗೆ ಚೆನ್ನಾಗೂ ಇರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ನಮ್ಮಮ್ಮ ಇದೇ ರೀತಿ ಮಾಡೋದು, ನಾನು ಹಾಗೆ ಮಾಡಿದೆ. ಅಷ್ಟರಲ್ಲಿ ನನ್ನ ಹಸ್ಬೆಂಡು ಕೂಡ ಸ್ನಾನ ಬಂದಿದ್ರಲ್ಲ, ಅವ್ರಿಗೆ ಅಕ್ಕಿ ಪಾಯಸ ಮತ್ತು ಒಬ್ಬಟ್ಟನ್ನ ಕೊಟ್ಟು ಪೂಜೆ ಮಾಡೋದಕ್ಕೆ ಕೊಟ್ಟೆ. ಆಮೇಲೆ ತಗೊಳ್ಳು. ನನ್ನ ಮಗಳಿಗೆ ಅಕ್ಕಿ ಪಾಯಸ ತುಂಬ ಇಷ್ಟ ಆಗ್ಬಿಟ್ಟಿದೆ, ಕೊಡಿ ಅಂತ ಕೇಳ್ತಿದ್ರು. ನೆಕ್ಸ್ಟ್ ಅಡುಗೆ ಎಲ್ಲ ಆಗಿತ್ತಲ್ಲ, ಪೂಜೆ ಮುಗಿಸ್ಕೊಂಡು ಆಲ್ರೆಡಿ ಟೈಮು ಕೂಡ 11 ಗಂಟೆ ಆಗಿಬಿಟ್ಟಿತ್ತು. ಸೊ ಹೊಟ್ಟೆ ತುಂಬ ಹಸಿದಿತ್ತು ಅನಿಸಿದೆ, ಹಾಕ್ಕೊಟ್ಮೇಲೆ ಎಲ್ಲ ಊಟ ಮಾಡಿಕೊಂಡು ಇನ್ನು ವೀಡಿಯೋ ಏನು ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಆವಾಗ ಸ್ವಲ್ಪ ಮಾತ್ರ ಒಬ್ಬಿಟ್ಟು ತಟ್ಕೊಂಡಿದ್ದೆ, ಇನ್ನು ಸ್ವಲ್ಪ ಹಂಗೆ ಇಟ್ಬಿಟ್ಟು ಬಂದು ಊಟ ಮಾಡಿದ್ವಿ. ಅದನ್ನು ಸ್ವಲ್ಪ ತಟ್ಕೊಂಡ್ವಿ. ಇನ್ನು ಯಾವುದೇ ರೀತಿ ವೀಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಅಷ್ಟೇ ಸಂಜೆ ಆಯಿತು. ಸೂರ್ಯ ಮುಳ್ಕೊತಿರೋದ ಒಂದು ಕ್ಲಿಪ್ ಹಾಗೆ ವೀಡಿಯೋ ಮಾಡಿಕೊಂಡೆ. ನೆಕ್ಸ್ಟು ಸಂಜೆ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡಿದ್ವಿ. ಪಾಂಡವಪುರದಲ್ಲಿ ಬನಾರಮ್ಮನ ದೇವಸ್ಥಾನ. ಇಲ್ಲಿ ಇವತ್ತು ವರಲಕ್ಷ್ಮಿ ದಿನ ವರ್ಷವೂ ಗ್ರ್ಯಾಂಡಾಗಿ ಪೂಜೆ ಮಾಡ್ತಾರಂತೆ, ಅಲ್ಲಿಗೆ ಹೋಗಿದ್ವಿ. ನಾನು ಈ ದೇವಸ್ಥಾನಕ್ಕೆ ಇವತ್ತೇ ಫಸ್ಟ್ ಟೈಮ್ ಬಂದಿದ್ದು. ನಾವಿಲ್ಲಿ ಪಾಂಡವಪುರದಲ್ಲಿ ಬಂದು 3 ವರ್ಷ ಆಯಿತು, ಬಟ್ ಯಾವತ್ತೂ ನೋಡೇ ಇರಲಿಲ್ಲ. ದೇವ್ರನ್ನ ನೋಡ್ತಿದ್ರೆ ಎಷ್ಟು ಖುಷಿ ಆಗ್ತಿತ್ತು ಅಂದರೆ ಆ ಪ್ಲೇಸಿಂದ ಬರೋದಕ್ಕೆ ಮನಸ್ಸಾಗಲಿಲ್ಲ, ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು. ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಅಷ್ಟೇ ಸಂಜೆ ಆಗೇ ಬಿಟ್ಟು ಮನೆಗೆ ಬಂದ್ವಿ. ನನ್ನ ವಿಡಿಯೋನೇ ಯಾರಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.